ನಾಳೆ ಬಂದ್ ಮಾಡುವ ಪರಿಸ್ಥಿತಿ ಇಲ್ಲ ಅಂತ ಕರವೇ ಪ್ರವೀಣ್ ಶೆಟ್ಟಿ ಬಣದ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಕೊಟ್ಟಿರುವ ಹೇಳಿಕೆ ಇದು. ನಮ್ಮ ಮೇಲೆ ಯಾವುದೇ ರೀತಿಯ ಒತ್ತಡ ಇಲ್ಲ, ಬಂದ್ ಮಾಡುವ ವಾತಾವರಣವೂ ಇಲ್ಲ, ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಬಂದ್ ಬೇಡ. ಈ ರೀತಿ ವಾಟಾಳ್ ನಾಗರಾಜ್ಗೆ ಪ್ರವೀಣ್ ಶೆಟ್ಟಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಉತ್ತಮ ಮಳೆ ಆಗ್ತಾ ಇದೆ, ಬಂದ್ ಮಾಡುವಂತ ವಾತಾವರಣ ಇಲ್ಲ, ನಮ್ಮ ಮೇಲೆ ಯಾವುದೇ ರೀತಿಯ ಒತ್ತಡ ಇಲ್ಲ, ಹಿಂಗಾಗಿ ಬಂದ್ ಮಾಡೋದು ಬೇಡ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಅವರಿಗೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಅವರು ಕೊಟ್ಟಿರುವಂತಹ ಬಂದ್ನ ವಿಚಾರವಾಗಿ ಈ ಹಿಂದೆ ಬೆಂಬಲ ಕೊಟ್ಟಿದ್ದಂತಹ ಕರವೇ ಪ್ರವೀಣ್ ಶೆಟ್ಟಿ ಅವರು ಇದೀಗ ಬಂದ್ನ ಬೆಂಬಲವನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ಒಂದಿಷ್ಟು ದ್ವಂದ್ವ ನಿಲುವು, ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ, ಅದಾದ್ಮೇಲೆ ಪ್ರೆಸ್ ಮೀಟ್, ಒಂದು ಲೆಕ್ಕದಲ್ಲಿ ಕಾವೇರಿ ಬಂದ್ಗೆ ಮುನ್ನುಡಿ ಬರೆದಂತಹ ಪ್ರವೀಣ್ ಶೆಟ್ಟಿ ಇವಾಗ ಕ್ಲೈಮ್ಯಾಕ್ಸ್ ಬರೆಯಲು ಮುಂದಾದ್ರಂತ. ಇಲ್ಲ, ಕಾವೇರಿ ನೀರು ಬಿಟ್ಟವಾಗ ಮೊದಲನೇದಾಗಿ ಬಂದ್ ಕರೆ ಕೊಡ್ಲಿಕ್ಕೆ ವಾಟಾಳ್ ನಾಗರಾಜ್ ಅವರ ಜೊತೆ ಮಾತಾಡಿರುವಂತದ್ದು ನಾನೇ. ಆವತ್ತಿನ ಸಂದರ್ಭದಲ್ಲಿ ನಮ್ಮ ಡ್ಯಾಂಗಳು ಬರಿದಾಗಿದ್ದಾವೆ, ಮಳೆ ಬಂದಿಲ್ಲ, ಕರ್ನಾಟಕದಲ್ಲಿ ಮಳೆ ಇದ್ದಿಲ್ಲ, 20 ಭಾಗ ಮಳೆ ಸುರಿದಿಲ್ಲ. ನಾವು ಬಂದ್ ಕರೆ ಯಾವಾಗ ಕೊಟ್ಟಿವೋ ಅವತ್ತೇ ನಾವು ಹೇಳಿದೀವಿ, ನೀರು ಬಂದ್ರೆ ಬಂದು ವಾಪಸ್ ತಗೊಂತೀವಿ, ಸರ್ಕಾರ ನೀರು ಬಿಟ್ಟಿಲ್ಲ ಅಂದ್ರೆ ಖಂಡಿತವಾಗ್ಲೂ ಬಂದ್ ಮಾಡಲ್ಲ ಅನ್ನುವಂತ ಮಾತನ್ನು ಹೇಳಿದೀವಿ. ಆದ್ರೆ ಇವತ್ತು ಮಳೆ ಬರ್ತಾ ಇದೆ, ನೀರು ತುಂಬ್ತಾ ಇದೆ, ನೀರು ಹೋಗ್ತಾ ಇದೆ, ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ CWMA ಏನು ಇವತ್ತು ನಿನ್ನೆ ಆರ್ಡರ್ ಮಾಡಿದೆ, ಅದರ ವಿರುದ್ಧ ತೀವ್ರ ಆಕ್ರೋಶನೂ ಇದೆ ನಮಗೆ. ಆದರೂ ಸಹ ನಿನ್ನೆ ಮಾನ್ಯ ನೀರಾವರಿ ಮಂತ್ರಿ ರಾಮಲಿಂಗ ರೆಡ್ಡಿ ಅವರು ನೀರನ್ನ ಬಿಡಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸರ್ಕಾರನೂ ಸಹ ಕನ್ನಡಿಗರ ಹಿತವನ್ನ ಕಾಯ್ತೀವಿ, ನೀರನ್ನ ಬಿಡಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಆದ್ರಿಂದ ನಮ್ಮ ಸಂಘಟನೆ ರಾಜ್ಯವ್ಯಾಪ್ತಿ ಇರೋದ್ರಿಂದ ಎಲ್ಲಾ ಪದಾಧಿಕಾರಿಗಳು, ಎಲ್ಲ ಕಾರ್ಯಕರ್ತರ ಸಭೆ ಕರೆದು ನಿರ್ಣಯವನ್ನ, ಅವರ ಒತ್ತಡಕ್ಕೂ ನಿರ್ಣಯವನ್ನ ತಗೊಂಡು ಇವತ್ತು ನಮ್ಮ ಹೋರಾಟವನ್ನ ಕಾವೇರಿಗಾಗಿ ಮಾಡ್ತೀವಿ, ಬಂದಿಂದ ಹಿಂದಕ್ಕೆ ಹೋಗ್ತೀವಿ ಅನ್ನುವಂತ ಮಾತನ್ನು ಹೇಳಿದೆ. ಇವತ್ತು ವಾಟಾಳ್ ನಾಗರಾಜ್ ಜೊತೆ ಪ್ರೆಸ್ ಮೀಟ್ ಮಾಡಿದಾಗಿಂತ ಇವತ್ತು ಪ್ರೆಸ್ ಮೀಟ್ ಮಾಡುವ ನಡುವೆ ಈ ಸಿಎಂ ಕಡೆಯಿಂದ ಏನಾದ್ರು ಕಾಲ್ ಬಂದಿರೋದು ನಿಜಾನ? ಆ ಆರೋಪಕ್ಕೆ ಏನು? ಅಲ್ಲ, ಸಿಎಂ ಯಾಕೆ ಕಾಲ್ ಆಗ್ತಾರೆ? ಸಿಎಂ ಆಗಲಿ PM ಆಗಲಿ ಯಾಕೆ ಕಾಲ್ ಆಗ್ತಾರೆ? ನಾವು ಅವರ ರೇಷನ್ ಇಂದ ತಗೊಂತೀವ, ಊಟ ಮಾಡ್ತೀವ? ಏನಿಲ್ಲಲ್ಲ. ಅವ್ರೇನು ನಮ್ಗೇನು ಹಣ ಕೊಡ್ತಾರ ಅಥವಾ ಅರ್ಜಿ ಹಾಕ್ತೀವ ಅವ್ರ ಹತ್ರ? ಏನಿಲ್ಲ. ನಾವು ನಾಡಿನ ಮೇಲೆ, ನಾಡಿನ ಹಿತದೃಷ್ಟಿಯಿಂದ ಕಾವೇರಿಯ ನೀರನ್ನ ಕುಡಿಯೋದ್ರಿಂದ ನಾವೆಲ್ಲ ಒಟ್ಟಿಗೆ ಹೋರಾಟವನ್ನ ಮಾಡ್ತಾ ಬಂದೀವಿ. ಕಾವೇರಿಗಾಗಿ ನಿರಂತರ ಹೋರಾಟ ಮಾಡಿದೀವಿ, ಕನ್ನಡ ಉದ್ಯೋಗಕ್ಕಾಗಿ ಹೋರಾಟ ಮಾಡಿದೀವಿ, ಕಳಸಾ ಬಂಡೂರಿಗಾಗಿ ಹೋರಾಟ ಮಾಡಿದೀವಿ. ನಿರಂತರವಾಗಿ ಪೊಲೀಸರು ಕೇಸ್ಗಳನ್ನ ಹಾಕಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ. ಅನೇಕ ಸಂದರ್ಭದಲ್ಲಿ ಅನೇಕ ಜೈಲುಗಳನ್ನ ಕನ್ನಡ ಹೋರಾಟದಲ್ಲಿ ನೋಡಿದೀವಿ. ಆದ್ರಿಂದ ಯಾವುದೇ ಬೆದರಿಕೆ ಇರಬಹುದು ಅಥವಾ ಯಾವುದೇ ಆಮಿಷಕ್ಕೆ ಒಳಗಾಗುವಂತರಿಲ್ಲ. ನಮ್ಮ ಮನೆ ಊಟ ನಾವು ಮಾಡ್ತೀವಿ, ನಮ್ಮ ಕನ್ನಡ ನಾಡಿಗಾಗಿ ನಾವು ಹೋರಾಟ ಮಾಡ್ತೀವಿ. ಇವತ್ತು ನೀರು ಬಂದಿದೆ, ನೀರು ಬಿಡಲ್ಲ ಅಂತ ಹೇಳಿದ್ದಾರೆ, ಅದಕ್ಕೆ ವಾಪಸ್ ಬಂದೀವಿ. ಇಲ್ಲ ಅಂದ್ರೆ ನಮ್ಮ ಹೋರಾಟ ಇನ್ನೂ ತೀವ್ರವಾಗಿರುತ್ತೆ. 3,000 ಇದ್ದಂತ ಕ್ಯೂಸೆಕ್ ನೀರಿಗೆ 12,000 ನಿತ್ಯ ಬಿಡಬೇಕು ಅಂತ ಆಗಿದೆ. ಮುಂದೆ ಇದು ಮತ್ತೆ ಹೆಚ್ಚಾದಂತ ಅನಿವಾರ್ಯ ಪರಿಸ್ಥಿತಿ ಸಂದರ್ಭದಲ್ಲಿ ಪ್ರವೀಣ್ ಶೆಟ್ಟಿ ಅವರ ನಿಮ್ಮ ನಿಲುವು ಏನು ಅಂತ? ನಾವು ಇದರ ವಿರುದ್ಧ ಇವತ್ತು 12,000 ಕ್ಯೂಸೆಸ್ ನೀರು ಬಿಡೋಕೆ ಹೇಳಿದವಾಗ ರಾಮಲಿಂಗ ರೆಡ್ಡಿ ಅವರು ನೀರು ಬಿಡಲ್ಲ ಅಂತ ಹೇಳಿದ್ದಾರೆ, ಸರ್ಕಾರ ನೀರು ಬಿಡಲ್ಲ ಅಂತ ಹೇಳಿದೆ, ಮುಖ್ಯಮಂತ್ರಿಗಳು ನೀರು ಬಿಡಲ್ಲ ಅಂತ ಹೇಳಿದ್ದಾರೆ. ನೀರು ಬಿಟ್ರೆ ನಮ್ಮ ಹೋರಾಟ ತೀವ್ರವಾಗಿರುತ್ತೆ. ವಾಟಾಳ್ ನಾಗರಾಜ್ ಅವರ ಜೊತೆ ಮತ್ತೆ ಏನಾದರೂ ಮಾತುಕತೆ ಆಡೋ ಸಾಧ್ಯತೆ? ಖಂಡಿತವಾಗಲೂ ವಾಟಾಳ್ ನಾಗರಾಜ್ ಅವರ ನಾಯಕತ್ವ, ವಾಟಾಳ್ ಅವರ ಹೋರಾಟ, ಅವರೆಲ್ಲ ನಮಗೆ ಮಾರ್ಗದರ್ಶನ. ಅವ್ರ ಬಗ್ಗೆ ನಾವು ಯಾವತ್ತೂ ಏನು ಮಾತಾಡೋಕೆ ಸಾಧ್ಯನೇ ಇಲ್ಲ. ಅವರು ಕನ್ನಡ ಹೋರಾಟಗಾರರ ಬೆನ್ನಿಗೆ ನಿಂತ ಮಹಾನ್ ದೈತ್ಯ ಶಕ್ತಿ. ಆದ್ರಿಂದ ಅವರಿಗೆ ನಾವು ಇನ್ನೂ ಸಹ ಮನವೊಲಿಸುವಂತ ಕೆಲಸವನ್ನ ಮಾಡ್ತೀವಿ, ಮನವಿಯನ್ನು ಸಹ ಮಾಡ್ತೀವಿ. ಇಷ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತ ರಿಪಬ್ಲಿಕ್